ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಬ್ರೇಕಿಂಗ್ ನ್ಯೂಸ್. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ ಮಕ್ಕಳ ಮೇಲಿನ ದೌರ್ಜನ್ಯದ ಆರೋಪವೊಂದು ಬೆಳಕಿಗೆ ಬಂದಿದೆ. ಬೆಂಗಳೂರು ಹಾವ್ ಪ್ರದೇಶದಲ್ಲಿರುವ ಐಟಿ ದೈತ್ಯ ಕಂಪನಿ ಕ್ಯಾಪ್ಜೆಮಿನಿಯ ಆವರಣದ ಡೇ ಕೇರ್ ಸೆಂಟರ್ನಲ್ಲಿ ಪುಟ್ಟ ಮಕ್ಕಳ ಮೇಲೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಲಭ್ಯವಿರುವ ವಿಡಿಯೋಗಳ ಆಧಾರದ ಮೇಲೆ ಕೆಲ ಸಿಬ್ಬಂದಿ ಮಕ್ಕಳಿಗೆ ಅಸಮರ್ಪಕ ರೀತಿಯಲ್ಲಿ ವರ್ತಿಸಿರುವ ದೃಶ್ಯಗಳು ಕಂಡುಬಂದಿವೆ ಎಂದು ಆರೋಪಿಸಲಾಗಿದೆ. ಇದರಲ್ಲಿ ಮಕ್ಕಳನ್ನು ವಾಷಿಂಗ್ ಮೆಷಿನ್ ಡ್ರಮ್ ಒಳಗೆ ಕೂರಿಸುವುದು, ಬಾತ್ರೂಮ್ ಜೆಟ್ ಸ್ಪ್ರೇ ಮೂಲಕ ಬಲವಂತವಾಗಿ ನೀರು ಬಿಡುವುದು ಹಾಗೂ ಬಾತ್ರೂಮ್ನಲ್ಲಿ ಕೂಡಿಹಾಕುವುದು ಸೇರಿದಂತೆ ಹಲವು ಘಟನೆಗಳು ಸೇರಿವೆ ಎಂದು ಹೇಳಲಾಗಿದೆ. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಪೋಷಕರಲ್ಲಿ ತೀವ್ರ ಆತಂಕ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ಕರ್ನಾಟಕ ಅಹಿಂದ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಾ. ಕೆ. ಬಂಧುಗಳು ಎಲ್ರಿಗೂ ಏನು ಅಂತಂದ್ರೆ ಇವತ್ತು ಬಂದು ಮಾತಾಡ್ತಿದ್ದೀನಿ ಲೈವ್ ಅಲ್ಲಿ ಅಂತಂದ್ರೆ ಕರ್ನಾಟಕ ಅಹಿಂದ ವೇದಿಕೆ ವತಿಯಿಂದ ಮಹಿಳಾ ರಾಜ್ಯಾಧ್ಯಕ್ಷರಾದ ಶೋಭಾ ನಾನು ಮಾತಾಡ್ತಾ ಇರೋದು. ಇಲ್ಲಿ ಯಾವ್ದದು ವೈಟ್ ಫೀಲ್ಡ್ ಹತ್ರ ಏನದು ಐ ಗೇಟ್ ನೀವೆಲ್ಲರೂ ನೋಡಿರ್ಬೋದು, ಸಾರ್ವಜನಿಕರು ಅತಿಯಾಗಿ ಹೆಚ್ಚಾಗಿ ನೋಡಿರ್ತಾರೆ. ಹೈವೇ ಗೇಟ್ ಬಳಿ ಹತ್ರ ಬೇಬಿ ಕೇರ್ ಅಂತ ಇರುತ್ತೆ. ಏನ್ ಹೆಸರದು ಬೇಬಿ ಕೇರಿಗೆ? ಕ್ಯಾಬ್ ಜಮೀನ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಬಿ ಕೇರ್ ಅಲ್ಲಿ ಒಬ್ರು ಮಂಜುಳಾ ಬೇಬಿ ಕೇರ್ ಅಲ್ಲಿ ಅವಳು ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಆ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇರೋಳು ಆ ಬೇಬಿ ಕೇರ್ ಅಲ್ಲಿ ಮಕ್ಕಳನ್ನ ತಂದೆ ತಾಯಿಗಳು ಯಾತಕ್ಕೋಸ್ಕರ ಬಿಟ್ಟೋಗಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅವರೆಲ್ಲ ಎಂಪ್ಲಾಯಿಗಳು ನೋಡ್ತಾ ಇರ್ಲಿ, ಅವ್ರ ಮಕ್ಕಳನ್ನ ಕಷ್ಟ ಸುಖನ ಅದ್ರೊಳಗಡೆ ಹೋಗ್ಬಿಟ್ರೆ ಆ ಮಕ್ಳಿಗೆ ಹೋಗಿ ಅಳ್ತಾ ಇದಾರೆ ಅಂದ್ರೆ ಅಳ್ತಾ ಇರೋದಕ್ಕೆ ಅವರು ಲಾಲನೆ ಪಾಲನೆ ಮಾಡ್ಬೇಕು. ಏನ್ ಮಾಡ್ತಿದಾರೆ ಅವರು ಲಾಲನೆ ಪಾಲನೆ? ಆ ಮಕ್ಳಿಗೆ ಹೋಗಿ ವಾಷಿಂಗ್ ಮಿಷಿನ್ಗೆ ಹೋಗಿ ಹಾಕಕ್ಕಾಗತ್ತಾ? ನನ್ನ ಹತ್ರ ನೋಡಿ ವಿಡಿಯೋಸ್ ಸಮೇತ ಇದೆ, ವಿತ್ ವಿಡಿಯೋಸ್ ಸಮೇತ ನಾನು ಬಂದಿರೋದು. ಬಂಧುಗಳೇ, ನೀವು ಲೈವ್ ಅದಲ್ಲೆಲ್ಲ ನೋಡ್ಬೋದು, ನೋಡ್ರಿ ಲೈವ್ ಅದಲ್ಲಿ ಅಳ್ತಾ ಇರೋದೆಲ್ಲ ಕೂಡ ಇದೆ ನನ್ನ ಹತ್ರ. ಪ್ರತಿ ಒಂದು ಕೂಡ ನಾನು ಇಟ್ಕೊಂಡಿದ್ದೀನಿ ನೋಡಿ. ಲೈವ್ ಅದಲ್ಲಿ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ, ಫೇಸ್ಬುಕ್ ಅಲ್ಲೂ ನಾನು ಬಿಡ್ತೀನಿ. ಹಾಗಾಗಿ ಅವರು ಏನ್ ಕೇರ್ ಮಾಡ್ತಾ ಇದಾರೆ ಆ ಮಕ್ಳಿಗೆ ಹೋಗಿ ಹೊಡಿತಾರೆ. ನಾವು ಬಾತ್ರೂಮ್ ಅಲ್ಲಿ ನೀರು ಉಪಯೋಗಿಸಲ್ಲ, ಪ್ರೆಜರ್ ಬಿಟ್ಟು ಬಾಯಿ ಕೊಡ್ತಾರೆ ಮಕ್ಳಿಗೆ, ಅಳಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ ಲೈವದಲ್ಲಿ ಬಿಡ್ತೀನಿ. ಬಂಧುಗಳು ಎಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಅಂತಂದ್ರೆ ಅದು ಹೇಳಕ್ಕೆ ಅಸಾಧ್ಯ, ಆ ತರ ಟಾರ್ಚರ್ ಕೊಡ್ತಾ ಇದಾರೆ ಆ ಮಕ್ಳಿಗೆ. ಹಾಗಾಗಿ ನಾನೇನ್ ಮಾಡಿದೆ, ಅಹಿಂದ ವೇದಿಕೆ ಅಂತ ನಾನು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಂಘಟನೆಗೊಂದು ಮನವಿ ಬರುತ್ತೆ. ಎಲ್ಲಿಂದ? ಬಂಗಾರಪೇಟೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತ ಒಕ್ಕೂಟದಲ್ಲಿದ್ದಾರೆ ಅವರು ಕೂಡ. ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಗೌತಮ್ ಅಂತ ಹೇಳ್ಬಿಟ್ಟು ಹುಡುಗಂಗೆ ಕೊಲೆ ಬೆದರಿಕೆ ಬರುತ್ತೆ. ಏನಂತ? ಏನು ನೀನು ವಿಡಿಯೋಸ್ ಎಲ್ಲ ಬಿಟ್ಕೊಂಡು ಎಲ್ಲೆಲ್ಲಿ ಬಿಡ್ತಾ ಇದ್ದೀನಿ, ಏನೇನ್ ಮಾಡ್ತಾ ಇದ್ದೀನಿ, ನೀನು ಆ ತರ ಎಲ್ಲ ಮಾಡಿದ್ರೆ ನಿನ್ನನ್ನು ಎತ್ತುತ್ತೀನಿ ತೆಗಿತೀನಿ ಅಂತ ಹೇಳ್ತಾರೆ. ಆ ಹೇಳದ್ಮೇಲೆ ನನ್ಗೊಂದು ಮನವಿ ಬರುತ್ತೆ, ಮೇಡಮ್ ಈ ತರ ಮಾಡ್ತಾ ಇದ್ದಾರೆ ನೋಡಿ ಮೇಡಮ್ ಅಂತ. ಆಗ ನಾನೇನ್ ಮಾಡ್ತೀನಿ, ಇಲ್ಲ ಬೇಡ ಬನ್ರಪ್ಪ, ಇಲ್ಲಿ ಕಾನೂನು ರೀತಿನೇ ಹೋಗೋಣ, ಸ್ಕೂಲ್ಗೆಲ್ಲ ಹೋಗಿ ದಂಧೆ ಮಾಡೋದ್ ಬೇಡ, ಕಾನೂನು ರೀತಿನೇ ಹೋಗೋಣ, ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕಾನೂನು ರೀತಿನೇ ಬಂದೆ. ನಮ್ಮ ರಾಜ್ಯಾಧ್ಯಕ್ಷರಿಗೊಂದು ಮನವಿ ಕೊಟ್ಮೇಲೆ ರಾಜ್ಯಾಧ್ಯಕ್ಷರು ನಾನು ಕೂಡ ಅಲ್ಲಿ HL ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಕೇಸನ್ನ ಕೊಟ್ಟೆ ಅವ್ರಿಗೆ. ನನ್ನ ಆ ಲೆಟರ್ಡಲ್ಲೇ ಕೊಟ್ವಿ. ಆ ಲೆಟರ್ಡಲ್ಲಿ ಕೊಟ್ಟು ಪೊಲೀಸರು ಸ್ವೀಕರಿಸಿದ್ರು. ಅದಾದ ನಂತರ ಪೊಲೀಸರು 10 ನಿಮಿಷನೂ ಇರ್ಲಿಲ್ಲ. ಆಮೇಲೆ ಮತ್ತೆ ನಾನು ಇನ್ನೂ ಒಂದು ಎಲ್ಲಿ ಕೊಟ್ಟಿದ್ದೀನಿ ಅಂತಂದ್ರೆ ಮಕ್ಕಳ ರಕ್ಷಣಾಧಿಕಾರಿಗೂ ಸಮೇತ ಕೊಟ್ಟಿದ್ದೀನಿ, ಅವ್ರಿಗೂ ಕೊಟ್ಟಿದ್ದೀನಿ ಫಾರಮ್ನ. ಆ ಕೊಟ್ಟಿದ್ದ ನಂತರ ಅವರು ಕೂಡ ಬಂದ್ರು. ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಇಬ್ರು ಕೂಡ ಬಂದ ಮೇಲೆ ನಮ್ಮ ಮೇಡಮ್ ಲೇಡಿ ಪೊಲೀಸ್ ಅಂಡ್ ವಿತ್ ಮಕ್ಕಳ ರಕ್ಷಣಾ ಘಟಕ ಅವರು ಕೂಡ ಸಮೇತ ಹೋಗಿ ಅಲ್ಲಿ ತನಿಖೆ ತಗೊಂಡು ಬಂದ ಮೇಲೆ ಅಲ್ಲಿ ನಿಜ ಆಗಿದೆ. ನಿಜ ಆದ್ಮೇಲೆ ಬಂದು FIR ಹಾಕಿದ್ದಾರೆ ಅವರು. FIR ಹಾಕಿದ ನಂತರ ನಾನಂತೂ ಸುಮ್ಮನೆ ಬಿಡಲ್ಲ. ಪೊಲೀಸ್ ಅವ್ರು ಮಾಡ್ಬೋದು, FIR ಹಾಕಿ ಅವ್ರು ಸುಮ್ಮನೆ ಇಡ್ಬೋದು, ನಾನು ಸುಮ್ಮನೆ ಇರಕ್ಕೂ ನಾನು ಬಿಡಲ್ಲ. ಯಾಕೆಂದ್ರೆ ಅದನ್ನು ಕೂಡ ಕೇಳಿ ನಾನು ಹೇಳ್ತೀನಿ ಅಂತಂದ್ರೆ, ಇವತ್ತು ಅವರು ಮಕ್ಳಿಗೆ ಮಾಡಿದ್ದಾರೆ, ನಾಳೆ ದಿನ ಯಾರು ಮಕ್ಳಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಯಾರಾಗ್ತಿದ್ದವ್ರು? ಅವಳು ಇವತ್ತು ಹೇಳ್ತಾಳೆ ಸಂಘಟನೆಯವ್ರಿಗೆಲ್ಲ ಕೊಲೆ ಬೆದರಿಕೆ ಹಾಕ್ತಾಳೆ. ಯಾರು? ಮಂಜುಳಾ ಅನ್ನೋಳು. ಆ ಮಂಜುಳಾ ಆದ್ಮೇಲೆ ನೋಡಿ ಕೂಡ ಅವ್ರ ಹೆಸರು ಕೂಡ ನಾನು ಹೇಳ್ತೀನಿ. ಅವಳು ಸಹಾಯಕಿ ಆಗಿರ್ತಾಳೆ. ವಿಜಯಲಕ್ಷ್ಮಿ, ಭವಾನಿ, ಸಿಂಧು ಮತ್ತೆ ಬಿಂದು ಎಂಬುವರ ಮಕ್ಕಳನ್ನು ಸ್ನಾನ ಮಾಡಿಸಲು ಹೆಚ್ಚು ತಾಪಮಾನ ಇರುತ್ತೆ, ಅಲ್ಲಿ ತಣ್ಣೀರಿರುತ್ತೆ, ತಣ್ಣೀರಳಿಗೆ ಹೋಗಿ ಮುಳುಗಿಸ್ಬಿಟ್ರೆ ಅವ್ರನ್ನ ಏನಾಯ್ತಾರೆ ಮಕ್ಕಳು? ಏನಾಗ್ಬೋದು ಅಲ್ವಾ? ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ ಇವ್ರ ಮೇಲೆ ಕ್ರಮನ ನಾವು ಜರುಗಿಸಿದೀವಿ. ನಮ್ಮ ಪತ್ರಕರ್ತರು ಮಾಧ್ಯಮರಿದ್ದಾರೆ, ನಿಮ್ಮ ಸಪೋರ್ಟ್ ನಮ್ಗೆ ಅತಿ ಹೆಚ್ಚು ಬೇಕು. ಅತಿ ಹೆಚ್ಚಲ್ಲಿ ನಿಮ್ಮ ಸಪೋರ್ಟ್ ಅಲ್ಲಿ ಸೇರ್ಕೊಂಡು ಇದನ್ನ ನಿಮ್ಗೂ ಕೂಡ ನಾನು ಹೇಳಿದ್ದೀನಿ. ಈಗ ನಾನು ಮಾತಾಡ್ತಾ ಇದ್ದೀನಿ, ನಾನು ಕೂಡ ಲೈವಲ್ಲಿ ಬಿಡ್ತೀನಿ. ನೀವೇನು ರಕ್ಷಣೆ ಕೊಡಬೇಕು, ನಿಮ್ ಕಡೆಯಿಂದನೂ ನಮಗೆ ಸಾಥ್ ಕೊಡಿ, ರಕ್ಷಣೆ ಕೊಡಿ. ಇದ್ರ ಮೇಲೆ
ಸರ್ಕಾರಕ್ಕೆ ನಾನು ಮನವಿ ಕೊಡ್ತೀನಿ. ಯಾಕೆಂದ್ರೆ ಅಹಿಂದ ವೇದಿಕೆ ಸಿದ್ದರಾಮಣ್ಣ ಅವ್ರು ಕೊಟ್ಟಿರೋಂಥದ್ದು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಇದು ಅಹಿಂದ ವೇದಿಕೆ, ಕರ್ನಾಟಕ ಅಹಿಂದ ವೇದಿಕೆ. ಅಂದ್ರೆ ನಾನು ಸರ್ಕಾರಕ್ಕೂ ಒಂದು ಮನವಿ ಮಾಡ್ತೀನಿ. ನಾನು ಈಗಲೇ ಕೊಡ್ತೀನಿ, ಮೊನ್ನೆ ಹೇಳಿದೆ ನಾನು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀನಿ ಅಂದಾಗ ರಾಜ್ಯಾಧ್ಯಕ್ಷರು ಬೇಡಮ್ಮ ಕಾನೂನು ರೀತಿನೇ ಹೋಗೋಣ ಅಂತ ಹೇಳಿದ್ದಾರೆ. ಕಾನೂನು ಬಿಟ್ಟು ಹೋಗ್ಬಾರ್ದಲ್ವಾ? ಹಾಗಾಗಿ ಇನ್ನೇನಾರು ಕೇಳೋದಿದೆಯಾ ಸರ್? ಮೇಡಮ್, ಈಗ ಈ ಪೊಲೀಸ್ ಅವರಿಂದ ಅದು ರಕ್ಷಣೆ ಏನಾದ್ರು ಆಗಿಲ್ಲ ಅಂದ್ರೆ ಮುಂದಿನ ನಿರೆ ಸರ್, ಈಗ ನಾವು FIR ಹಾಕ್ಸಿದ್ಮೇಲೆ ರಕ್ಷಣೆ ಅನ್ನೋದಕ್ಕೆ ಬಂದಿದ್ದಾರೆ. ಒಂದು ವೇಳೆ ಅಲ್ಲಾಗ್ಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಅಹಿಂದ ವೇದಿಕೆಯಿಂದ ದೊಡ್ಡ ಹೋರಾಟ ಅಂತ ನಾನು ಹಿಡ್ಕೊಳಕ್ಕಂತ ಹಮ್ಮಿಕೊಂಡಿದ್ದೀನಿ ಸರ್. ನ್ಯಾಯ ಸಿಗ್ಲೇಬೇಕು ಈ ಮಕ್ಕಳಿಗೆ. ಏನಾರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ಹೊಣೆ? ಮಕ್ಳು ಸತ್ತೋಗಿದ್ರೆ ಯಾರು ಆಗ್ತಿದ್ದವ್ರು? ಇವತ್ತು ಅವ್ರ ಅಪ್ಪ ಅಮ್ಮ ಯಾತಕ್ಕೋಸ್ಕರ ಬಿಟ್ಟೋಗ್ತಿದ್ದಾರೆ? ಅವರು ದುಡ್ಬೇಗೋಸ್ಕರ ತಾನೇ ಬಿಟ್ಟೋಗ್ತಾ ಇರೋದು. 1-2 ರೂಪಾಯಿ ಕೊಡ್ತಾ ಇಲ್ವಲ್ಲ, 1000 ರೂಪಾಯಿ ಕೊಡ್ತಾ ಇದ್ರಲ್ಲ ಮಕ್ಳಿಗೆ ಅಲ್ವಾ? ಇದು ಶ್ಯೂರಿಟಿ ಇದಕ್ಕೆ ಕೊಡ್ತಾ ಇರೋದು. ನೀನು ಸಹಾಯಕ್ಕೆ ಆಗಿದ್ದು ಮಂಜುಳಮ್ಮ, ನಿನ್ ಮಕ್ಳೆತ್ತಿಲ್ವಾ ಮಂಜುಳಮ್ಮ? ನಿನಗಿಲ್ವಾ ನಿನಗ್ ಮಕ್ಳು? ನಿನ್ಗಿದ್ದಿದ್ರೆ ನೀನ್ ಕೆಲಸ ಮಾಡ್ತಿದ್ದ ಮಂಜುಳಮ್ಮ? ನೀನ್ ಬಾ, ನಾನು ಬರ್ತೀನಿ, ನೋಡೇ ಬಿಡೋಣ ಅದ್ ಯಾರು ಬರ್ತಾರೆ. ಮೇಡಮ್, ಈಗ ಮಕ್ಕಳು ಪೇರೆಂಟ್ಸ್ ಏನಾದ್ರು ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಏನಾದ್ರು ಸರ್, ಇಲ್ಲ ಮಕ್ಕಳು ಪೇರೆಂಟ್ಸ್ ಬರ್ದಲೇನೆ ಮಕ್ಕಳಲ್ಲಿ ಹಾಯ ಹೆಲ್ಪರ್ ಇದ್ಲಲ್ಲ, ಅವಳು ನೋಡ್ಕೊಂಡು ಇದನ್ನ ನಮ್ಗೆ ವಿಡಿಯೋಸ್ ಕಳ್ಸಿದಾಳೆ. ಆ ವಿಡಿಯೋಸ್ ಕಳಿಸಿದಾಗ ಅವಳನ್ನು ಕೂಡ ಕೆಲಸದಿಂದ ತೆಗ್ದಾಕಿದ್ದಾರೆ. ಅವಳಿಗೂ ಸಂಬಳ ಕೊಟ್ಟಿಲ್ಲ, ವೇತನ ಕೊಟ್ಟಿಲ್ಲ ಸರ್. ಅದೇ ನನ್ನ ಹೆಸರು ಬಂದ್ಬಿಟ್ಟು ಶೋಭಾ ಅಂತ ಹೇಳಿ, ಕರ್ನಾಟಕ ಅಹಿಂದ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಹೋರಾಟ ಮಾಡ್ಕೊಂಡು ದಲಿತ ಮಹಿಳಾ ಹೋರಾಟಗಳಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳು, ಥ್ಯಾಂಕ್ ಯು.